ಎಸ್ಪಿಜಿ ಆಸ್ಪತ್ರೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ. ಎಸ್ಪಿಜಿ ಆಸ್ಪತ್ರೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸತ್ಯಗಳು ಹೊರಬೀಳ್ತಾ ಇದೆ. ಆಸ್ಪತ್ರೆಯಲ್ಲಿ ಒಟ್ಟು 14 ಹೆಣ್ಣು ಭ್ರೂಣಗಳ ಹತ್ಯೆ ನಡೆದಿದೆ. ಹೊಸಕೋಟೆ ತಾಲೂಕಿನ ತಿರುಮಲ ಶೆಟ್ಟಿಹಳ್ಳಿ ಆಸ್ಪತ್ರೆ ಭ್ರೂಣ ಹತ್ಯೆಯ ಬಗ್ಗೆ ಸಿಬ್ಬಂದಿ ಶಾಕಿಂಗ್ ರಹಸ್ಯಗಳನ್ನ ಬಿಚ್ಚಿಡ್ತಿದ್ದಾರೆ. ಅನುಭವದ ಆಧಾರದಲ್ಲಿ ಸಿಬ್ಬಂದಿಯನ್ನ ವೈದ್ಯ ಶ್ರೀನಿವಾಸ್ ಬಳಸಿಕೊಳ್ತಾ ಇದ್ದ ಅನ್ನೋ ಮಾಹಿತಿ. 2 ವರ್ಷದ ಅನುಭವಿ ನರ್ಸ್ನಿಂದ 7 ಭ್ರೂಣ ಹತ್ಯೆ, 1 ವರ್ಷ ಅನುಭವದ ನರ್ಸ್ನಿಂದ 4 ಭ್ರೂಣ ಹತ್ಯೆ ನಡೆದಿದೆ. ಹಾಗೆಯೇ 3ನೇ ಸಿಬ್ಬಂದಿಯಿಂದ 1 ಗರ್ಭಪಾತಕ್ಕೆ ಸಹಾಯವನ್ನ ಮಾಡಿಸಿಕೊಳ್ಳಲಾಗಿದೆ. ರಾತ್ರಿ ವೇಳೆಯೇ ಗರ್ಭಪಾತವನ್ನ ಆರೋಪಿ ವೈದ್ಯ ಮಾಡ್ತಾ ಇದ್ದ ಅನ್ನೋ ಸತ್ಯ ಬಯಲಾಗಿದೆ. ಶ್ರೀನಿವಾಸ್ ಮತ್ತು ನರ್ಸ್ ಪವಿತ್ರ ಮಾಹಿತಿಯನ್ನ ಕೇಳಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಯಾವ ರೀತಿಯಾಗಿ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇತ್ತು, ವೈದ್ಯ ಶ್ರೀನಿವಾಸ್ನ ಕೈವಾಡ ಹೇಗಿತ್ತು, ಆತನ ಜೊತೆಗೆ ಯಾರೆಲ್ಲ ಸಹಕರಿಸ್ತಾ ಇದ್ರೋ ಅವರ ಬಗೆಗಿನ ಮಾಹಿತಿಯನ್ನ ಕೇಳಿ ತನಿಖಾಧಿಕಾರಿಗಳೇ ಒಂದು ಕ್ಷಣ ನಿಬ್ಬೆರಗಾಗಿದ್ದಾರೆ. ಸದ್ಯಕ್ಕೆ ವೈದ್ಯ ಶ್ರೀನಿವಾಸ್ ನಾಪತ್ತೆಯಾಗಿದ್ದಾನೆ, ನರ್ಸ್ ಪವಿತ್ರ ಕೂಡ ನಾಪತ್ತೆಯಾಗಿದ್ದಾರೆ. ಅವರಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಹೆಣ್ಣು ಭ್ರೂಣಗಳ ಹತ್ಯೆ ನಡೆದಿದೆ ಅನ್ನೋ ಸತ್ಯ ಬಯಲಾಗಿದೆ. ತನಿಖಾಧಿಕಾರಿಗಳ ತನಿಖೆ ಎಲ್ಲಿಗೆ ಬಂದಿದೆ? ಮತ್ತೊಂದು ಕಡೆ ಡಾಕ್ಟರ್ ಶ್ರೀನಿವಾಸ್ಗೋಸ್ಕರ ಯಾವ ರೀತಿಯಾಗಿ ಶೋಧ ಕಾರ್ಯ ಮುಂದುವರೆದಿದೆ? ಖಂಡಿತ ಮಧುಶ್ರೀ, ಏನೀಗ ಬಗೆದಷ್ಟು ಸಹ ಏನೀಗ ಎಸ್ಪಿಜಿ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗ್ತಾನೆ ಇದೆ. ಅದರಲ್ಲೂ ಪ್ರಮುಖವಾಗಿ ಏನು ಹೆಣ್ಣು ಭ್ರೂಣ ಹತ್ಯೆಗಳ ಬಗ್ಗೆ ಏನು ಸಿಬ್ಬಂದಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಕೇಳಿ ಅಧಿಕಾರಿಗಳು ಸಹ ಒಂದು ಕ್ಷಣ ಶಾಕ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು 2 ವರ್ಷದಿಂದ ಈ ಆಸ್ಪತ್ರೆ ಉದ್ಘಾಟನೆ ಆಗಿತ್ತು. 2 ವರ್ಷದಿಂದಲೂ ಸಹ ನಿರಂತರವಾಗಿ ಇಲ್ಲಿ ಒಂದು ಭ್ರೂಣ ಹತ್ಯೆಗಳನ್ನ ಮಾಡ್ಕೊಂಡು ಬರ್ಲಾಗ್ತಾ ಇತ್ತು. ಜೊತೆಗೆ ಏನೀಗ ಸಿಬ್ಬಂದಿ ಈಗ 4 ಜನ ಸಿಬ್ಬಂದಿ ಬಂಧನವಾಗಿ ಈಗ ಜೈಲು ಸೇರಿದ್ದಾರೆ. ಇವರು ಹೇಳಿರುವ ಮಾಹಿತಿ ಪ್ರಕಾರವೇ ಏನು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂತ ಓರ್ವ ನರ್ಸು, ಅದರಲ್ಲೂ ಸಹ ಏನೀಗ ಮುಖ್ಯ ಆರೋಪಿ ಶ್ರೀನಿವಾಸ್ನ ಜೊತೆಯಲ್ಲಿ ವಾಸವಾಗಿತ್ತು ಈಕೆ ಒಂದು 7 ಗರ್ಭಪಾತಗಳನ್ನು ಮಾಡಿಸಿದ್ದೀನಿ, ಅದರ ಹೊರತುಪಡಿಸಿ ಮಾಹಿತಿ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮತ್ತೊರು ಮಹಿಳೆ ಏನೊಂದು 4 ಈ ರೀತಿ 4 ಜನರು ಸಹ ಒಂದೊಂದು ಕೇಸ್ನಲ್ಲಿ ಭಾಗಿಯಾಗಿ ಈ ರೀತಿ 14ಕ್ಕೂ ಅಧಿಕ ಭ್ರೂಣ ಹತ್ಯೆಗಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಏನು ಪ್ರಮುಖವಾಗಿ ಪವಿತ್ರ ಅಂತಕ್ಕಂಥ ನರ್ಸ್ ಇದ್ದು, ಈಕೆಯೇ ಒಂದಷ್ಟು ಆಸ್ಪತ್ರೆಯ ಆಡಳಿತದಲ್ಲಿ ಸಾಕಷ್ಟು ಒಂದು ತಲೆದೂರಿಸ್ತಾ ಇದ್ದು. ಜೊತೆಗೆ ಈ ಭ್ರೂಣ ಹತ್ಯೆಗಳ ಬಗ್ಗೆ ಒಂದು ಹಣ ಆಗಿರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ನಿಖರವಾಗಿ ತೆಗೆದುಕೊಂಡು ಶ್ರೀನಿವಾಸ್ ಜೊತೆ ಸೇರಿ ಭ್ರೂಣ ಹತ್ಯೆಗಳನ್ನ ಮಾಡ್ತಾ ಇದ್ರು, ಗರ್ಭಪಾತಗಳನ್ನ ಮಾಡಿಸ್ತಾ ಇದ್ರು ಅಂತಕ್ಕಂಥದ್ದು ಇದೀಗ ವಿಚಾರಣೆ ವೇಳೆ ಬಯಲಾಗಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಏನೀಗ ನಾಪತ್ತೆಯಾಗಿರ್ತಕ್ಕಂಥ ಪವಿತ್ರಳನ್ನ ಪ್ರಮುಖವಾಗಿ ಇಟ್ಕೋಬೇಕು, ಜೊತೆಗೆ ಶ್ರೀನಿವಾಸನ್ನ ಸಹ ಬಂಧನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ 2 ತಂಡಗಳು ಕಾರ್ಯಪ್ರವೃತ್ತ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಮಾಹಿತಿ ಸಹ ಪವಿತ್ರಳ ಬಗ್ಗೆ ಸಿಕ್ಕಿದೆ. ಹೀಗಾಗಿ ಪೊಲೀಸರು ಸಹ ಇನ್ನೇನು ಆಕೆಯನ್ನ ಬಂಧನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಹೇಳ್ತಾ ಇರ್ತಕ್ಕಂಥದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ ನವೀನ್.